ಪಾರ್ಕ್ ಹುಬ್ಳಿಗೆ ಬರ್ಬೇಕಂತೇಳಿ ಒಂದು ಆಗ್ರಹ ಏರೋಸ್ಪೇಸ್ ಪಾರ್ಕ್ ಹುಬ್ಳಿಗೆ ಬರ್ಬೇಕು ಅಂತೇಳಿ ಒಂದು ಆಗ್ರಹ. ನೋಡಿ, ಏರೋಸ್ಪೇಸ್ ಪಾರ್ಕ್ ಅದು ಏರೋಸ್ಪೇಸ್ ಕಾರಿಡಾರ್, ಏರೋಸ್ಪೇಸ್ ಕಾರಿಡಾರ್ ಬಗ್ಗೆ ಈಗಾಗಲೇ ನಾವು ಮುಖ್ಯಮಂತ್ರಿಗಳು, ನಮ್ಮ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಸಚಿವರನ್ನು ಭೇಟಿಯಾಗಿದ್ದಾಗ ನಾವು 2 ಕಾರಿಡಾರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಒಂದು ಬೆಂಗಳೂರು ಗ್ರಾಮೀಣ, ಆಮೇಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಅದು ಒಂದು. ಆಮೇಲೆ ಇಲ್ಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ವಿಜಯಪುರ 2 ಕಡೆನೂ ಡಿಫೆನ್ಸ್ ಕಾರಿಡಾರ್ಸ್ ಕೇಳಿದ್ದೀವಿ. ಅವರು ಅದನ್ನ ಕ್ಯಾಬಿನೆಟ್ಗೆ ಬರಬೇಕಾಗ್ತದೆ. ಮುಖ್ಯಮಂತ್ರಿಗಳು ಮುಂದಿನ ಸಲ ಡೆಲ್ಲಿಗೆ ಬಂದಾಗ ಪ್ರಧಾನಮಂತ್ರಿಗಳು ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಹೀಗಾಗಿ 2 ಡಿಫೆನ್ಸ್ ಕಾರಿಡಾರ್ಸ್ ನಾವು ಕೇಳೇ ಬಿಟ್ಟಿದ್ದೀವಿ. ಡಿಫೆನ್ಸ್ ಪಾರ್ಕ್ ಅಂತ ಹೇಳ್ತಾ ಇದಾರಲ್ಲ, ಈಗಾಗಲೇ ಏಕಸ್ ಒಂದು ಇದೆ. ಈಗ ಏಕಸ್ನವರು ನಿಮ್ಮ ಅರವಿಂದ್ ಮಳಿಗೆರೆ ಒಂದು 400 ಎಕರೆ ಬೆಳಗಾಂನಲ್ಲಿ ಇದೆ. ಡಿಫೆನ್ಸ್ ಇಂಡಸ್ಟ್ರೀಸ್ ಯಾರ್ಯಾರು ಬರ್ತಾರೆ ಇಲ್ಲಿ, ಕಾರಿಡಾರ್ ಆದ್ಮೇಲೆ ಸ್ವಲ್ಪ ಹೆಚ್ಚಿಗೆ ಇದು ಸಾಧ್ಯ ಆಗ್ತದೆ. ಅದಕ್ಕೆ ಆ ಕಾರಿಡಾರ್ ಸಲುವಾಗಿ ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಮತ್ತು ಡಿಫೆನ್ಸ್ ಇಂಡಸ್ಟ್ರೀಸ್ ಯಾರ್ಯಾರು ಬಂದ್ರೆ ಅವ್ರಿಗೆ ನಾವು ಲ್ಯಾಂಡ್ ಕೊಡ್ತೀವಿ, ಅವ್ರಿಗೆ ಏನೇನು ಬೇಕಾಗಿದ್ದಂತ ಇನ್ಸೆಂಟಿವ್ಸ್ ಎಲ್ಲಾನು ಕೂಡ ಕೊಡ್ತೀವಿ. ನೋಡಿ ಏನಾಗಿದೆ ಹೇಳ, ಒಂದ್ ಕಡೆ ರೈತರು 2013 ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ನಾವು ಏನಾಗ್ತದೆ, ನಾವು KADB ಅವರು ಅಲಾಟ್ಮೆಂಟ್ ಮಾಡಿದಾಗ ಟೆಂಟೇಟಿವ್ ಅಲಾಟ್ಮೆಂಟ್ ಪ್ರೈಸ್ ಅಂತ ಇರ್ತದೆ, ತಾತ್ಕಾಲಿಕ ಇದು ಇರ್ತದೆ. ಅಂದ್ರೆ ಇವತ್ತು ನಾವು ಅಲಾಟ್ಮೆಂಟ್ ಮಾಡಿದಾಗ 20 ಲಕ್ಷ ಇರ್ತದೆ. ಆದ್ರೆ ಏನೋ ಒಂದು ಸ್ವಲ್ಪ ರೈತರು ಅವರು ಪರಿಹಾರ ಕೇಳಿ, ಹೆಚ್ಚಿನ ಪರಿಹಾರ ಕೇಳಿ ಕೋರ್ಟಿಗೆ ಹೋಗಿರ್ತಾರೆ. ಆ ಪರಿಹಾರ ಅದು ಸೆಟಲ್ ಆದ್ಮೇಲೆ, ಪೆನಾಲ್ಟಿ ಬಂದ್ಮೇಲೆ ಅದನ್ನು ಫ್ರಾಕ್ಚರೈಸ್ ಮಾಡಿ ಅದು 25 30 ಆಗ್ತದೆ ಅಥವಾ 25 ಆಗ್ತದೆ. ಇದು ಸರ್ವೇ ಸಾಮಾನ್ಯ ಇರುವಂತ ವ್ಯವಸ್ಥೆ ಇದು. ಮತ್ತೆ ಈ ಕಡೆ ನಾವು ಜೇರ್ಕಂತ ರೈತರಿಗೆ ನಾವು ಭೂ ಸ್ವಾಧೀನ ಮಾಡ್ಕೊಂಡು ರೈತರಿಗೆ ನಾವು ಪರಿಹಾರ ಕೊಡಬೇಕಲ್ಲ. ಕೋರ್ಟ್ ಏನು ಆದೇಶ ಮಾಡ್ತದೆ, ಫೈನಲ್ ಏನ್ ಬರ್ತದೆ, ಅವ್ರ ಹಕ್ಕಿದೆ ಅವ್ರಿಗೆ ಆ ಪರಿಹಾರ ಮೇಲೆ ಒಂದು ದಿವಸ ಅಪೀಲ್ ಮಾಡುವಂಥದ್ದು. ಅದಾದ್ಮೇಲೆ ಕೂಡಿಸಿದ್ದು ಮಾಡ್ತದೆ. ಅದಾಗಿನೂ ಕೂಡ ಕೆಲವೊಂದು ವಿಚಾರಗಳು ಬಹಳಷ್ಟು ನಮ್ಮ ಹತ್ರ ಬಂದಿದ್ದಾವೆ. ಅದನ್ನ ಒಂದು ಸ್ಟ್ಯಾಂಡ್ ತಗೋತಾ ಇದೀವಿ ನಾವು. ಸಬ್ಸಿಡಿ ಕೊಡ್ತೀರಿ ಏನ್ರಿ? ಲ್ಯಾಂಡ್ FMCG ಪಾರ್ಕ್ ಇದೆಯಲ್ಲ, ಅದಕ್ಕೆ ಇನ್ಸೆಂಟಿವ್ಸ್ ಏನಿದಾವೆ, ಇನ್ಸೆಂಟಿವ್ ಸಿಗ್ತಾವ ಅವ್ರಿಗೆ. ಲ್ಯಾಂಡ್ ಸಬ್ಸಿಡಿ ಏನು? ಲ್ಯಾಂಡ್ ಸಬ್ಸಿಡಿ ಅಂತ ಏನಿಲ್ಲ, ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಕೊಡ್ತೀವಿ. ಇಂಡಿಯನ್ ಗವರ್ಮೆಂಟ್ ಅಲ್ಲಿ 90 ಲಕ್ಷ ಇತ್ತು, ಈಗ 1.5 ಕೋಟಿ ಆಗಿದೆ. ಅದೇ ಏನ್ ಹೇಳಿದ್ರಲ್ಲ, ಯಾಕೆ ಕಾರಣಕ್ಕಾಗಿದೆ ಅಂತ ಹೇಳಿ. ಈಗ ನಿಮ್ ಭೂಮಿ ಇದೆ, ನಾವು ಅವತ್ತು ಒಂದು ರೇಟ್ ಫಿಕ್ಸ್ ಮಾಡ್ತೀವಿ, ಟೆಂಟೇಟಿವ್ ರೇಟ್ ಅಂತ ಅದಕ್ಕೆ 90 ಲಕ್ಷ ಫಿಕ್ಸ್ ಮಾಡಿರ್ತೀವಿ. ನೀವು ಕೋರ್ಟಿಗೆ ಹೋಗಿರ್ತೀರ, ನಿಮ್ದು 1.5 ಕೋಟಿ ಆರ್ಡರ್ ಆಗುತ್ತೆ. ಆ 60 ಲಕ್ಷ ಅದನ್ನ ಫ್ರಾಕ್ಚರ್ ಮಾಡ್ಬೇಕಲ್ಲ ನಾವು ಆ ಲೇಔಟ್ ಮೇಲೆ. ಹೀಗಾಗಿ ಅದು ರೇಟ್ ಫೈನಲ್ ರೇಟ್ ಬರ್ತದೆ. ಅದು ಅಗ್ರಿಮೆಂಟ್ ನಲ್ಲಿ ಇದ್ದೇ ಇರ್ತದೆ. ಅದು ಯಾರಿಗೇನು ಮುಚ್ಚಿಮರೆ ಮಾಡ್ತಾ ಇಲ್ಲ. ಟೆಂಟೇಟಿವ್ ರೇಟು, ಫೈನಲ್ ರೇಟ್ ಏನ್ ಬರ್ತದೆ ಅದನ್ನ ಕೊಡಬೇಕು ಅಂತ ಹೇಳಿ. ರೈತರು ಏನು ಭೂ ಪರಿಹಾರ, ಹೆಚ್ಚಿನ ಭೂ ಪರಿಹಾರಕ್ಕೆ ಹೋಗಿರ್ತಾರೆ, ಆ ಭೂ ಪರಿಹಾರ ಎಲ್ಲ ಒಂದು ಮುಕ್ತಾಯ ಕೊಟ್ಮೇಲೆ ಫೈನಲ್ ರೇಟಿಗಾರ ಹೋಗ್ತೀವಿ. ಅದು ಕೆಲವು ಕಡೆ ಬಹಳ ಜಾಸ್ತಿನೂ ಕೂಡ ಆಗಿದೆ. ಉದಾಹರಣೆಗೆ ಗುಲ್ಬರ್ಗಾದಲ್ಲಿ, ಇದು ಗದಗ್ನಲ್ಲಿ 35 ಲಕ್ಷ ಇದ್ದು 75 ಲಕ್ಷಕ್ಕೆ ಹೋಗ್ಬಿಟ್ಟಿದೆ. ಅದು ಕೋರ್ಟು ಭೂ ಸ್ವಾಧೀನ ಅವ್ರಿಗೆ ಪರಿಹಾರ ಬಹಳ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. 35 75 ಆದಾಗ ಬಹಳ ಕಷ್ಟ ಆಗ್ತದೆ. ಈಗ ಅದನ್ನ ಯಾವ ರೀತಿ ನಾವು ನಿಭಾಯಿಸಬೇಕು ಅಂತ ಹೇಳಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ರಾಜ್ಯಕ್ಕೆ ಮತ್ತೆ ಮೋದಿ ಅವರು ಬರ್ತಾ ಇದ್ದಾರೆ, ಅದಕ್ಕೆ ಸ್ವಾಗತ ಮಾಡ್ಬೇಕಾ? ಏನ್ ಮಾಡ್ತೀವಿ? ಪ್ರಧಾನಮಂತ್ರಿಗಳು ಬರ್ಲಿ, ಸ್ವಾಗತ ಮಾಡ್ತೀವಿ. ಆದ್ರೆ ರಾಜ್ಯ ಸರ್ಕಾರದ್ದು ಕೂಡ ಅದ್ರಲ್ಲಿ ಪಾಲಿದೆ. ಮೆಟ್ರೋದಲ್ಲಿ ಆ ಎಲ್ಲ ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ನಮ್ಮ ರಾಜ್ಯ ಸರ್ಕಾರ ಪಾಲಿರ್ತದೆ, ಆ ಒಂದು ರಾಜ್ಯ ಸರ್ಕಾರಕ್ಕೂ ಅದೇ ಮಹತ್ವ. ಯಾಕಂದ್ರೆ ಅವ್ರದೇ ದುಡ್ಡಿದ್ರೆ ಮಾತು ಬೇರೆ, ನಮ್ಮ ದುಡ್ಡು ಅವ್ರಿಗೆ ಮಾಡ್ಕೊಂಡಿರ್ತಾರೆ. ಅವ್ರದೇ ದುಡ್ಡಿದ್ರು ಕೂಡ ನಮ್ಗೆ ಪ್ರೋಟೋಕಾಲ್ ಇರ್ತದೆ. ಆ ಗೌರವನೆಲ್ಲ ಕೊಡಬೇಕು. ದಿವಸ ಅದನ್ನ ಫಾಲೋ ಮಾಡ್ಬೇಕಾಗ್ತದೆ. ಕ್ವಶನ್ ಯಾಕೆ ರೈಸ್ ಆಯ್ತಂದ್ರೆ, ಹಿಂದೆ ಸಿಗಂದೂರು ಸೇತುವೆಯಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ರು. ಅದು ಬಹಳ ತಡವಾಗಿತ್ತು ನೋಡಿ. ಮುಖ್ಯಮಂತ್ರಿಗಳಿಗೂ ಮೊದಲೇ ಫಿಕ್ಸ್ ಆಗಿತ್ತು. ನಮ್ಮ ಜಿಲ್ಲೆಯಲ್ಲಿ ಇಂಡಿಪ್ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಅಲ್ಲೆಲ್ಲ ಪಾಪ ತಯಾರಿ ಮಾಡಿಕೊಂಡು ಒಂದು 50,000 ಜನ ಇದ್ರಲ್ಲಿ ಒಂದು ದಿವಸ. ನೀವು ಲಾಸ್ಟ್ ಮಿನಿಟ್ ಹೇಳ್ಬಿಟ್ರೆ ಅಲ್ಲಿ ಕಾರ್ಯ ಕ್ಯಾನ್ಸಲ್ ಮಾಡಿಬಿಟ್ರೆ ಅಲ್ಲಿ ಅನಾನುಕೂಲ ಆಗ್ತದೆ ಅಲ್ಲಿ. ಅದಕ್ಕೆ ಯಾವಾಗ ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡ್ತೀವಿ, ಮೊದಲು ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಮ್ಯೂಚುವಲ್ ಡೇಟ್ಸ್ ಅಂತಾರೆ, ಅವ್ರಿಗೂ ಮತ್ತು ನಮಗೆ ಒಂದು ಮ್ಯೂಚುವಲ್ ಡೇಟ್ ತಗೊಂಡು ಫಿಕ್ಸ್ ಮಾಡ್ಬೇಕಾಗ್ತದೆ. ನೀವು ಏಕಾಏಕಿ ಫಿಕ್ಸ್ ಮಾಡಿ ನಾ ಇಂಥ ದಿವಸ ಫಿಕ್ಸ್ ಮಾಡಿದೀನಿ ಬನ್ನಿ ಅಂದ್ರೆ ಆ ರೀತಿ ಇವಾಗೇನು ಗೊಂದಲ ಇಲ್ಲ ಸರ್. ಯಾವುದು 10ನೇ ತಾರೀಕು ಅದು ನನಗೆ ಗೊತ್ತಿಲ್ಲ. ಅದ್ರ ಉಪಮುಖ್ಯಮಂತ್ರಿಗಳು ಕೇಳಬೇಕು. ಅದೇ ನಮ್ಮ ಪಾಲಿದ್ದಾಗ ನಮ್ಮ ಪಾಲಿದೆಯಲ್ಲ, ಅದೇ ಆಗ್ಲಿ. ಕೇಂದ್ರ ಸರ್ಕಾರ ಏನು 100% ಕೇಂದ್ರ ಸರ್ಕಾರ ಇದ್ರೂ ಕೂಡ ನಮ್ಮ ಟ್ಯಾಕ್ಸ್ ಹಣ ಅಲ್ಲಿ ಹೋಗುದಿಲ್ವಾ?
ಇನ್ ಕೇಂದ್ರ ಸರ್ಕಾರ ಏನು ನೋಟ್ ಪ್ರಿಂಟಿಂಗ್ ಮಷಿನ್ ಕೊಟ್ಟು ಕಳಿಸ್ತಾರ? ನಮ್ಮ ರಾಜ್ಯಕ್ಕೆ ಎಷ್ಟು ನಮ್ದು ಟ್ಯಾಕ್ಸ್ ಅದು? ನಮ್ಮ ಪ್ರಿಯಾಂಕ್ ಅವ್ರು ಕೇಳಿ ಎಷ್ಟು ಕೊಡ್ತೀವಿ ನಾವು ಟ್ಯಾಕ್ಸ್? ಐಟಿ ನಂಬರ್ 2 ಇದೆ ಸರ್, ಜಿಎಸ್ಟಿ ನಂಬರ್ 2 ನಲ್ಲಿ ನಂಬರ್ 2 ಇದೀವಿ ಈಗ 4.5 lakh crores ಓನ್ಲಿ ಇನ್ ಐಟಿ ಎಕ್ಸ್ಪೋರ್ಟ್ಸ್. ಮತ್ತೆ ನಮ್ಮ ಪಾಲಿಂದ ಟ್ಯಾಕ್ಸ್ ನಲ್ಲೇ ಅವ್ರು ಮಾಡೋದಲ್ಲ. ಇನ್ ಕೇಂದ್ರ ಸರ್ಕಾರ ಏನದು ಮಾಡ್ತಾರ? ಬರೀ ನಾವು ಕೇಂದ್ರ ಸರ್ಕಾರ ಕೊಟ್ಟಿದೀವಿ ನಮ್ಮದೇ ಯೋಜನೆ ತಂದ್ರು ಕೂಡ ನಮ್ಮ ಟ್ಯಾಕ್ಸ್ ಹಣನೇ ಅಲ್ಲ ಅದು. ಇವರಾಗೆ ಕೊಡ್ತಾರ? ಟ್ಯಾಕ್ಸ್ ಶೇರೇ ಸರಿಯಾಗಿ ಕೊಡ್ತಾ ಇಲ್ಲ. ನಾವೇನ್ ಕೇಳ್ತಾ ಇದೀವಲ್ಲ ನಮ್ಮ ತೆರಿಗೆ ಪಾಲ್ ನಮ್ಗೆ ಸರಿಯಾಗಿ ಕೊಡ್ತಾ ಇಲ್ಲ. ಮಾಡಿದೀವಲ್ಲ ಅದು ಅಲ್ಲಿ ಬಂದಾಗ ಅಂತಲ್ಲ, ಅದನ್ನ ಅಫಿಷಿಯಲಿನೇ ಭೇಟಿ ಆದಾಗ ಪ್ರಾಪರ್ ಚಾನಲ್ ಇಂದ ಮಾಡಿದೀವಿ. ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರ ಬಗ್ಗೆ ಕೇಳಕ್ಕೆ ಯಾರಂತ ನೋಡಿ. ಹಾಗಲ್ಲ, ಈಗ ರಾಹುಲ್ ನೀವು ಭಾರತೀಯರಾಗಿದ್ರೆ, ನಿಜವಾದ ಭಾರತೀಯರಾಗಿದ್ರೆ ಇದು ತಪ್ಪಿದು. ನಮ್ಮ ಆಕ್ಷೇಪ ಈಗೂನು ಕೂಡ ಇದೆ. ಆ ರೀತಿ ಸ್ಟೇಟ್ಮೆಂಟ್ ಮಾಡ್ಕೊಂತ ಅವಶ್ಯಕತೆ ಆ ಇದರಲ್ಲಿ ಏನಾಗಿದೆ ಅದನ್ನ ಆ ವಿಚಾರಗಳು ಮಾತಾಡಿ. ಅದನ್ನ ಬಿಟ್ಟು ಸುಪ್ರೀಂ ಕೋರ್ಟ್ ಸುಪ್ರೀಂ ಕ್ವಶನ್ ಮಾಡಬಾರ್ದು ಅವ್ರನ್ನ. ಆದ್ರೆ ಈ ರೀತಿ ಒಂದು ರಿಮಾರ್ಕ್ ಮಾಡುವಂತದ್ದು ಅದು ಸರಿಯಾದಲ್ಲ. ಯಾರು ಭಾರತೀಯರು ಅಂತ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡ್ತದ? ನಮ್ಮ ಆಕ್ಷೇಪ ಇದೆ. ನಾವು ಕೂಡ ಅದನ್ನ ಹೇಳ್ತಾ ಇದ್ದೀವಿ. ಆ ರೀತಿ ಸುಪ್ರೀಂ ಕೋರ್ಟ್ ಹಿಡಿದು ಆ ರೀತಿ ಕ್ವಶನ್ ಮಾಡಿದ್ದು ತಪ್ಪದು. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸಾರಿಗೆ ನೌಕರರು ವೇತನ ಅದನ್ನ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸರ್ ಬಿದ್ದೋಯ್ತು, ನಿನ್ನೆ ಪ್ರೊಟೆಸ್ಟ್ ಅರ್ಥ ಆಯ್ತು, ಕೊನೆಗೆ ಹೈಕೋರ್ಟ್ ಅಡ್ಡ ಬರೋದಾಯ್ತು. ನೋಡಿ ಅದನ್ನ ಮಾಡ್ತಾರೆ ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು. ಅದನ್ನ ಬಗ್ಗೆ ನಾನು ಹೇಳಕ್ ಸಾಧ್ಯ ಇಲ್ಲ. ಬಿಜೆಪಿ ಹೇಳ್ತಾರೆ ಸರ್ಕಾರದ ಖಜಾನೆ ಖಾಲಿಯಾಗಿ ಹೋಗಿದೆ, ಕೊಡ್ಲಿಕ್ಕೆ ದುಡ್ಡಿಲ್ಲ, ಹಾಗಾಗಿ ಈ ರೀತಿ ಬಿಜೆಪಿ ಅವ್ರಿಗೆ ಹೇಳಿ ಸರ್ಕಾರಕ್ಕೆ ಖಜಾನೆ ಇಲ್ಲ, ನಾವು ತುಲಸು ಗ್ಯಾರಂಟಿನೂ ಕೊಡ್ತಾ ಇದೀವಿ, ನಾವು ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳು ಮಾಡ್ತದೆ. ಆ ಬಿಜೆಪಿ ಅವರು ಏನು ಈಗ ಮಸಳೆ ಕಣ್ಣೀರು ಹಾಕ್ತಾ ಇದಾರಲ್ಲ, ಇದರ ಹೇಳಿಕೆ ಕೊಡ್ತಾ ಇದಾರಲ್ಲ, ನಮಗೆ ಬರಬೇಕಾಗಿದ್ದ ತೆರಿಗೆ ಪಾಲ ಸರಿಯಾಗಿ ಕೊಡಿಸಿಪ್ಪ ಅಂತ ಹೇಳಿ ಕೊಡಿಸಿ ಅಂತ ಹೇಳಿ ಅವ್ರಿಗೆ ಇನ್ನಷ್ಟು ಜಾಸ್ತಿ ಅಭಿವೃದ್ಧಿ ಆಗ್ತದೆ. ನಮ್ಮ ತೆರಿಗೆ ಪಾಲು ನಾವು ಕೊಟ್ಟಿದ್ದೀವಿ. ಎಷ್ಟೆಷ್ಟು ಕಡಿಮೆ ಆಗಿದೆ, ಎಷ್ಟೆಷ್ಟು ಆಗಿದೆ. ಹಿಂದಿನ ಪೇ ಕಮಿಷನ್, ಹಿಂದಿನ ಕಮಿಷನ್ಗೂ ಈ ಕಮಿಷನ್ಗೂ ಎಷ್ಟು ವ್ಯತ್ಯಾಸ ಆಗಿದೆ ಎಲ್ಲನೂ ಕೂಡ ಹೇಳಿದೀವಿ. ಬಿಜೆಪಿ ಅವ್ರಿಗೆ ಹೇಳಿ ನಮ್ಮ ತೆರಿಗೆ ಪಾಲು ಕೊಡಿಸಿ ಅಂತ ಹೇಳಿ. ಅಲ್ಲ, ಈಗ ಅವರು ಈಗ ಮುಖ್ಯಮಂತ್ರಿ ಹೇಳ್ತಾ ಇರೋದು ಏನಂದ್ರೆ ಹಿಂದಿನ ಸರ್ಕಾರ ಆದೇಶದಿಂದ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು 20ಕ್ಕೆ ಆಗಬೇಕಾಯ್ತು, 23ಕ್ಕೆ ಮಾಡಿದ್ದಾರೆ ಅಂತ ಹೇಳಿ. ನಾನು ಕೂಡ ಅದರಲ್ಲಿ ಡೀಪ್ ಆಗಿ ಹೋಗಿಲ್ಲ. ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಇದ್ದಾರೆ, ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಈಗ ಆಮೇಲೆ ಈಗ ನಾವು ಬಂದಿದ್ದು ಅದನ್ನ ಹೇಳಿ, ನಿಮ್ಮ ಬಹಳ ಹಿಂದೆ ಅಸೆಂಬ್ಲಿಯಲ್ಲಿ ಕೂಡ ಪ್ರಶ್ನೆ ಕೇಳ್ತಾ ಇದ್ರಿ. ಆಮೇಲೆ ಇನ್ಫೋಸಿಸ್ನವರು ಭೂಮಿ ತಗೊಂಡಿದ್ದಾರೆ, ಅವರು ಅಲ್ಲಿ ಇದು ಮಾಡಿಲ್ಲ ಅಂತೇಳಿ, ಬಹಳಷ್ಟು ಉದ್ಯೋಗ ಸೃಷ್ಟಿ ಮಾಡಿಲ್ಲ ಅಂತೇಳಿ ಈಗ 1,000 ಜನರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ. ಈಗ ನಾವು ಅವಾಗನೂ ಕೂಡ ಹೇಳಿದ್ದೆ, ನಾನು ಅವ್ರನ್ನ ಕರೆಸಿ ಮಾತಾಡಿದ್ದೆ, ನೀವು ಸ್ವಲ್ಪ ಇದನ್ನ ಮಾಡಿ ಅಂತ. ನಾವು ಮತ್ತು ಪ್ರಿಯಾಂಕರ್ಗೆ ಅವ್ರು ಕರೆಸಿ, ಅವ್ರ ಇನ್ಫೋಸಿಸ್ನವ್ರಿಗೆ ಇವು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇದು ಮಾಡಿ ಅಂತೇಳಿ ಅವರು ಸ್ಪಂದಿಸಿ ಈಗ ಬಹಳ 1,000 ಜನ ನಮ್ಮ ಉತ್ತರ ಕರ್ನಾಟಕದವ್ರು ಎಂಪ್ಲಾಯ್ಮೆಂಟ್ ಮಾಡಿದ್ದಾರೆ. ಅದು ಇಂಟರ್ನಲ್ ಇದಕ್ಕೆ ನಾವು ಹೋಗಲ್ಲ. ಯಾಕಂದ್ರೆ ಇದು ಡೌಟ್. ಯಾಕಂದ್ರೆ ಈ ಕೋವಿಡ್ ಟೈಮಲ್ಲಿ ಇಲ್ಲಿ ಇನ್ನೇನು ಆರಂಭ ಆಗ್ಬಿಡ್ತು ಅಂತ ಹೇಳಿ ವಿಜಯೋತ್ಸವ ಎಲ್ಲ ಆಯ್ತು, ಕೊನೆಗೆ ಇಲ್ಲಿ ನಿಂತೋಯ್ತು. ಅದು ಯಾರು ಬೇಕಾಗುತ್ತೆ. ಬಂಡವಾಳ ಬಂದಾಗ ಉದ್ಯೋಗ ಸೃಷ್ಟಿಗೆ ಟೈಮ್ ಬೇಕಾಗುತ್ತೆ. ಈಗ 1,000 ಹೆಚ್ಚು ಮಾಡ್ತಾರೆ. 1,000 ಜನ 2 ವರ್ಷದಲ್ಲಿ ಆಗಿದೆ, 2 ವರ್ಷದಲ್ಲಿ ಆಗಿದೆ. ಈಗ ಟ್ರಂಪ್ ಬಂದಿದ್ದಾರೆ. ನಿನ್ನೆ ಒಂದು ಟ್ಯಾಕ್ಸ್ 25% ಪ್ಲಸ್ ಪೆನಾಲ್ಟಿ, ಮತ್ತೆ 24 ತಾಸಾಗಿ ಇನ್ನೂ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಉದ್ಯಮಿಗಳ ಮೇಲೆ ಬಹಳ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಸಕಾರಾತ್ಮಕ ವಾತಾವರಣ ಇದ್ದಾಗ ದೇಶವನ್ನು ಆಡಳಿದ್ರು, ಮೋದಿ ಅವರನ್ನ ಆಡಳಿದ್ರು. ಈಗ ದೇಶದ ವಿರುದ್ಧನೇ ಮಾತಾಡ್ತಿದ್ರು, ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತಾರೆ. ಇದನ್ನ ಬರೀ ಮ್ಯಾನೇಜ್ ಆಯ್ತಾ ಅಂತ ಯಾರು ಬಿಜೆಪಿ ಕಡೆಯಿಂದ? ನೋಡಿ, ಬಿಜೆಪಿ ಟ್ರಂಪ್, ನಾನು ಮೋದಿ ಅವ್ರದ್ದು ಟ್ರಂಪ್ ಅವ್ರದ್ದು ಬಹಳ ಗೆಳತನ ಇತ್ತು ಏನ್ರಿ. ಅಬ್ಕಿ ಬಾರ್ ಟ್ರಂಪ್ ಗೆ ಸರ್ಕಾರ ಎಲ್ಲ ಮುಂದೆ ಹೋಗಿ ಅವರು ಟ್ರಂಪ್ ಇದ್ದಾಗ ಮಾತಾಡಿದ್ದಾರೆ. ಆ ಗೆಳತನ ಎಲ್ಲಿ ಹುಸಿ ಹೋಯ್ತು ಗೊತ್ತಿಲ್ಲ ನಮಗೆ. ಆದ್ರೆ ಒಬ್ಬ ಪ್ರಧಾನಮಂತ್ರಿಗಳು ನಾನು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ರಾಜಕೀಯದಲ್ಲಿ ನಾವು ಭಾಗವಹಿಸುವಂತದ್ದಲ್ಲ. ಕರ್ನಾಟಕದ ಮೇಲೆ ಯಾವ ರೀತಿ ಹಾಗೆ ಆಗ್ತದೆ, ಎಲ್ಲರ ಮೇಲೆ. ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ಮೇಲೆ ಆಗ್ತದೆ, ಪರಿಣಾಮ ಆಗ್ತದೆ. ಕೆಲವೊಂದು ಸೆಕ್ಟರ್ಸ್ ಮೇಲೆ ಇವತ್ತು ಸಹ ಉದಾಹರಣೆ ತಗೋರಿ, ವಿಯೆಟ್ನಾಮು, ಇಂಡೋನೇಷಿಯಾಗೆ 18-19% ಇದೆ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ, ಎಲೆಕ್ಟ್ರಾನಿಕ್ಸ್ ಎಲ್ಲ 18-19% ಇದೆ. ನಮ್ದು 25%. ಅವ್ರದ್ದು ಕಾಂಪಿಟೇಟಿವ್ ಆಗುತ್ತೆ ಎಕ್ಸ್ಪೋರ್ಟ್ಗೆ, ನಮ್ಗೆ ಹೊರತ ಬಿಡ್ತದೆ. ಇದು ಬಹಳಷ್ಟು ಇದಾವೆ. ವಿದೇಶಿ ನೀತಿಯನ್ನು ಅನುಸರಿಸಿದ್ರೆ ಸರಿಯಾಗಿ ಮ್ಯಾನೇಜ್ ಮಾಡಲಿಕ್ಕೆ ಬಿಜೆಪಿ ವಿಫಲವಾಗ್ತದೆ. ಅದರ ನಿಮಗೆ ಗೊತ್ತಾಯ್ತಲ್ಲ, ಮೋದಿ ಅವ್ರದ್ದು ಟ್ರಂಪ್ ಅವ್ರದ್ದು ಒಡನಾಟ ಎಷ್ಟಿತ್ತು. ಇಂಡಿಯನ್ ಎಲೆಕ್ಷನ್ ಇವ್ರ ಹೆಸರೇ ಮಾಡಿದ್ದೆ ಸರ್. ನಾನು ಹೇಳ್ತಾ ಇಲ್ಲ, ಮತ್ತೆ ನಿಮ್ಗೆ ಗೊತ್ತಿಲ್ಲ.
ಸರ್ ಇದು KRS ಡ್ಯಾಮ್ನ ಟಿಪ್ಪು ಸುಲ್ತಾನ್ ಸಾಗರ ಮಾಡಲಿಕ್ಕೆ ಕಾಂಗ್ರೆಸ್ ಅದೆಲ್ಲ ಸುಮ್ಮನೆ ಯಾರು ಸಾಗರ ಯಾರು ವಿಪಕ್ಷ ನಾಯಕ ಜಲ್ ಜೀವನ್ ಮಿಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.